ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಏನು ಮೊರಾರ್ಜಿ ಶಾಲೆಯ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದ್ದು, ಆ ಒಂದು ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಮಾಡಿಸಲು ಕೂಡ ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ನಿಗದಿತವಾದಂಥ ದಾಖಲಾತಿಗಳೊಂದಿಗೆ ನೀವು ಶಾಲೆಗೆ ಹೋಗಿ ಆ ಒಂದು ಮಗುವಿನ ಅಡ್ಮಿಷನನ್ನು ಮಾಡಿಸಲು ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಅದೇ ರೀತಿಯಾಗಿ ಈಗ ಆದರ್ಶ ವಿದ್ಯಾಲಯ ರಿಸಲ್ಟ್ ನಿನ್ನೆನೂ ಕೂಡ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದೆ. ಆ ಒಂದು ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು 3ನೇ ತಾರೀಕಿನೊಳಗಾಗಿ ಈ ಒಂದು ಅಡ್ಮಿಷನನ್ನು ಮಾಡಿಸ್ಬೇಕನ್ನುವ ಒಂದು ಸೂಚನೆಯನ್ನು ಈ ಒಂದು ಗೌರ್ಮೆಂಟ್ನವರು ಹೊರಡಿಸಿದ್ದಾರೆ. ನೀವು ಅದಕ್ಕೆ ಅಗತ್ಯವಿರುವಂತಹ ನಿಮ್ಮ ಮಗುವಿನ ದಾಖಲಾತಿಗಳು ಮತ್ತು ಪಾಲಕರ ದಾಖಲಾತಿಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗಿ ಆ ಒಂದು ವಿದ್ಯಾರ್ಥಿಯ ಅಡ್ಮಿಷನನ್ನು ಮಾಡಿಸ್ಬೇಕಂತ ಕೂಡ ಮಾಹಿತಿಯನ್ನು ಈಗಾಗಲೇ ನಾನು ನಿಮಗೆ ನೀಡಿದ್ದೇನೆ. ಅದರ ಪ್ರಕಾರ ನೀವು ಆ ವಿದ್ಯಾರ್ಥಿ ಒಂದು ಅಡ್ಮಿಷನನ್ನು 3ನೇ ತಾರೀಕಿನ ಒಳಗಾಗಿ ಏನು ಮಾಡಿರಿ, ಅಡ್ಮಿಷನ್ ಮಾಡಿಸ್ರಿ. ಹಂಗಿದ್ರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಈಗಾಗಲೇ ಬಿಡುಗಡೆಯಾಗಿದ್ದು ಮತ್ತು ಅದೇ ರೀತಿಯಾಗಿ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ತಲೆಯಲ್ಲಿ ಗೊಂದಲ ಇರ್ಬೋದು. ಆ ಒಂದು ಗೊಂದಲದಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಇಲಾಖೆಯವರು ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಷನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ವಿಷಯವನ್ನು ನೀವು ನೋಡೋದಾದರೆ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿ ದಾಖಲಾತಿ ಮಾಡಿಕೊಳ್ಳುವ ಬಗ್ಗೆ ಅಂದ್ರೇನು ಈ ಒಂದು ಅಡ್ಮಿಷನ್ ಪ್ರೊಸೆಸ್ ಹೌದಾ. ಈಗ ಇಲ್ಲಿ ನೋಡ್ಬೋದು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖ ಸಂಬಂಧಪಟ್ಟಂತೆ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಆದರ್ಶ ವಿದ್ಯಾಲಯಗಳಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ದು ಫಲಿತಾಂಶ ಸಹ ಪ್ರಕಟಗೊಂಡಿರುತ್ತದೆ. ಅಂದರೆ ನಿನ್ನೆ ತಾನೇ ಫಲಿತಾಂಶಗಳು ಮೊದಲನೇ ಅಂಕಗಳನ್ನು ಬಿಟ್ಟಿದ್ದರು, ಆಮೇಲೆ ನಿನ್ನೆ ಫಸ್ಟ್ ರೌಂಡನ್ನು ಬಿಟ್ಟಿದ್ದಾರೆ. ಈ ಸಂಬಂಧ ಪ್ರತಿ ಆದರ್ಶ ವಿದ್ಯಾಲಯಕ್ಕೆ ಕರ್ನಾಟಕ ಮೀಸಲಾತಿ ಅನ್ವಯ ಪ್ರತಿ ಶಾಲೆಗೆ 120ರಂತೆ ಸೀಟುಗಳ ಪಟ್ಟಿ ಸಿದ್ಧಪಡಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರಿಗೆ ಅಂದ್ರೇನು ಪ್ರತಿ ಒಂದು ಶಾಲೆಗೆ ಮೊದಲನೇ ಸುತ್ತಿನಲ್ಲಿ ಒಟ್ಟು 120 ವಿದ್ಯಾರ್ಥಿಗಳನ್ನು ಮಾತ್ರ ಅವರು ಆಯ್ಕೆಯನ್ನು ಮಾಡ್ತಾರೆ. ಆ ಒಂದು ಹೆಚ್ಚು ಅಂಕಗಳನ್ನು ಪಡೆದಂತಹ 120 ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸ್ ಅವರು ಲಿಸ್ಟ್ ಮಾಡಿ ಆ ಒಂದು ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರುಗಳಿಗೆ ಅಂದ್ರೆ ವೆಬ್ಸೈಟ್ ಮುಖಾಂತರವನ್ನು ಲಿಸ್ಟನ್ನು ಬಿಟ್ಟಿರ್ತಾರೆ. ಸರದಿ ಮೀಸಲಾತಿ ಪಟ್ಟಿಯನ್ನು ಆಯಾ ಶಾಲೆಯ ಆವರಣದಲ್ಲಿ 3ರಿಂದ 4 ಸ್ಥಳಗಳಲ್ಲಿ ಪ್ರಕಟಿಸಬೇಕು. ಅಂದ್ರೇನು ಆ ಒಂದು ಲಿಸ್ಟನ್ನು ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಶಾಲೆಯ ಒಳಗಡೆ ತಮಗೆ ಗೊಂದಲ ಇದ್ದರೆ ಅಲ್ಲಿಯೂ ಕೂಡ ಹೋಗಿ ನೀವು ನೋಡ್ಕೊಳ್ಬೋದು. ಅಗತ್ಯ ದಾಖಲೆಗಳನ್ನು ಪಡೆದು ಕೆಳಗಿನ ವೇಳಾಪಟ್ಟಿ ಅನ್ವಯ ಅಂದ್ರೇನು ಈಗ ಆಲ್ರೆಡಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ನಮಗೆ ಅಗತ್ಯವಿರುವಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಅಡ್ಮಿಷನನ್ನು ಮಾಡಿಸಬೇಕು ಅಂತ ಅವರು ಇಲ್ಲಿ ಹೇಳ್ತಾರೆ. ಮಾಡಿಕೊಳ್ಳಲು ಆದರ್ಶ ವಿದ್ಯಾಲಯ ಮುಖ್ಯ ಶಿಕ್ಷಕರಿಗೆ ಅನುಮತಿ ಆದೇಶಿಸಿದೆ. ಅಂದ್ರೇನು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನೀವು ತಡ ಮಾಡೋದ್ರ ಬದಲಾಗಿ ನಾಳೆನೇ ಕೂಡ ಹೋಗಿ ಅಡ್ಮಿಷನನ್ನು ನೀವು ಅತಿ ಬೇಗ ಅಂದ್ರೇನು ಎಷ್ಟು ಸುಲಭ ಸಾಧ್ಯತೆ ಇದೆ ಅಷ್ಟು ಬೇಗ ಹೋಗಿ ನೀವು ಅಡ್ಮಿಷನ್ನ ಮಾಡಿಸಿ ಬಂದರೆ ಒಳ್ಳೆಯದು. ಇಲ್ಲಿ ನೋಡಿ ದಿನಾಂಕಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಅರ್ಹತೆ ಪಡೆದ ಮೀಸಲಾತಿ ಆಧಾರದ ಮೇಲೆ ಮೊದಲನೇ ಸುತ್ತಿನ 6ನೇ ತರಗತಿ ಪ್ರವೇಶ ಹೌದಾ. ಈಗ 1/6/2026ರಿಂದ 3/6/2026ವರೆಗೆ ಏನಪ್ಪ ಅಂದರೆ ಈ ಒಂದು 3 ದಿನದ ಕಾಲಾವಧಿ ಒಳಗಡೆ ತಾವುಗಳು ಏನು ಮಾಡಬೇಕು, ಅಡ್ಮಿಷನನ್ನು ಹೋಗಿ ಮಾಡಿಸ್ಬೇಕು. ತಡ ಮಾಡೋಕ್ಕೆ ಹೋಗ್ಬೇಡ್ರಿ, ಆದಷ್ಟು ಬೇಗನೆ ಹೋಗಿ ನಿಮ್ಮ ಮಗುವಿನ ಅಡ್ಮಿಷನನ್ನು ಮಾಡಿಸ್ರಿ. ಇದಕ್ಕೆ ಜವಾಬ್ದಾರಿನೂ ಕೂಡ ಆದರ್ಶ ವಿದ್ಯಾಲಯ ಮುಖ್ಯೋಪಾಧ್ಯಾಯರುಗಳಾಗಿರ್ತಾರೆ. ಅಂದರೆ ನೀವು ಆದಷ್ಟು ಬೇಗ ಹೋಗಿ ಅಡ್ಮಿಷನ್ ಮಾಡಿಸಬೇಕು. ಪಟ್ಟಿ ಪ್ರಕಟಣೆ ನೋಡ್ರಿ. ಮೊದಲನೇ ಸುತ್ತಿನ ದಾಖಲಾತಿ ನಂತರ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಸೀಟುಗಳ ಪ್ರಕಟಣೆ. ಅಂದರೆ ಏನಪ್ಪ ಅಂದರೆ ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ನವೋದಯ ಶಾಲೆಗಳಿಗೆ ಆಯ್ಕೆಯಾಗಿರ್ತಾರೆ, ಕೆಲವರು ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿರ್ತಾರೆ. ಅಂಥ ವಿದ್ಯಾರ್ಥಿಗಳು ನನಗೆ ಆದರ್ಶ ವಿದ್ಯಾಲಯ ಬೇಡ, ನಾನು ಮೊರಾರ್ಜಿಗೆ ಹೋಗ್ತೇನೆ ಅಥವಾ ನವೋದಯಕ್ಕೆ ಹೋಗ್ತೇನೆ ಅನ್ನೋಂಥ ವಿದ್ಯಾರ್ಥಿಗಳು ಈ ಒಂದು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥವ್ರು ಅವ್ರ ಸೀಟುಗಳು ಏನಾಗ್ತವೆ, ಉಳಿಕೆ ಆಗ್ತವೆ, ಅಂದರೆ ಉಳಿತವೆ. ಆ ಒಂದು ಸೀಟುಗಳಿಗೆ ಮತ್ತೇನು ಮಾಡ್ತಾರಪ್ಪ ಅಂದರೆ ಮತ್ತೊಂದು ಪಟ್ಟಿಯನ್ನು ಕೂಡ ಅವ್ರು ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಅದರ ದಿನಾಂಕವನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. 5/6/2026ರಂದು ಕೂಡ ಅವರು ಈ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಆ ಒಂದು ಲಿಸ್ಟ್ ಪ್ರಕಾರನೂ ಕೂಡ ನೀವು ಮತ್ತೊಂದು ಸಲ ನಿಮ್ಮ ಮಗು ಆಯ್ಕೆ ಆಗಿದೆ ಇಲ್ಲ ಅನ್ನೋದನ್ನು ಕೂಡ ತಾವು ಗಮನದಲ್ಲಿ ಇಟ್ಟುಕೊಂಡು ಹೆಸರನ್ನು ಆ ಲಿಸ್ಟಲ್ಲಿ ನೋಡ್ಬೋದು. ಆ ಲಿಸ್ಟ್ ಬಂದ ನಂತರ ನಾವೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವಿಡಿಯೋಗಳು ಸುಲಭವಾಗಿ ದೊರಕ್ತವೆ. ಹಾಗಿದ್ದರೆ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ
ಬಿಡುಗಡೆ ಆಗ್ತವೆ, ಯಾವಾಗ ಪ್ರಾರಂಭ ಆಗ್ತವೆ ಅಂತ ಗೊಂದಲ ಇದ್ದರೆ ನಾವು ಇಲ್ಲಿ ನೋಡ್ಬೋದು. ಅರ್ಹತೆ ಪಡೆದ ಮೀಸಲಾತಿ ಆಧಾರದ ಮೇಲೆ 2ನೇ ಸುತ್ತಿನ 6ನೇ ತರಗತಿ ಪ್ರವೇಶ ದಾಖಲಾತಿ ಎಷ್ಟನೇ ತಾರೀಕು ಅಂದರೆ ಸೋಮವಾರ. ಇದು ಕೂಡ ಮುಂದಿನ ವಾರ ಅಂತ ಹೇಳ್ತೇವೆ ನಾವು, 8/6/2026 ಮುಂದಿನ ಸೋಮವಾರದಂದು ಈ ಒಂದು ಲಿಸ್ಟ್ ಏನಾಗ್ತದೆ ಬಿಡುಗಡೆ ಆಗ್ತದೆ. ಯಾವುದು 2ನೇ ಸುತ್ತಿನ ಸೀಟು ಹಂಚಿಕೆ. ಅದು ಒಂದು ಪ್ರವೇಶ ಪಡೆಯಲು ಇರುವ ಕಾಲಾವಕಾಶ 8ರಿಂದ 10 ಅಂದ್ರೆ 2 ದಿನಗಳ ಕಾಲಾವಕಾಶ ಇರುತ್ತೆ ನಿಮಗೆ. ಆ ಒಂದು ಕಾಲಾವಕಾಶದೊಳಗಡೆ ನೀವು ಕರೆಕ್ಟಾಗಿ 2ನೇ ಸುತ್ತಿನ ಸೀಟು ಹಂಚಿಕೆಗಳ ಲಿಸ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಮಗುವಿನ ಒಂದು ಅಡ್ಮಿಷನನ್ನು ನೀವು ಅಗತ್ಯವಿರುವ ದಾಖಲಾತಿಗಳೊಂದಿಗೆ ಹೋಗಿ ನೀವು ಏನು ಮಾಡಬೇಕು, ಮಾಡಿಸ್ಬೇಕು. ಪಟ್ಟಿ ಪ್ರಕಟಣೆ ಮತ್ತು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 2ನೇ ಸುತ್ತಿನಲ್ಲಿ ಉಳಿದಂಥ ಅಂದ್ರೆ ವಿದ್ಯಾರ್ಥಿಗಳು ಬಿಟ್ಟು ಹೋಗುವಂಥ ಸಾಧ್ಯತೆ ಇದ್ದರೆ ಅಲ್ಲಿ ಉಳಿದಂಥ ಸೀಟುಗಳನ್ನು ಮತ್ತೇನು ಮಾಡ್ತಾರೆ, ಅವರು ಹಿಂದೆ ಬರುವಂಥ ವಿದ್ಯಾರ್ಥಿಗಳ ರ್ಯಾಂಕ್ಗಳ ಪ್ರಕಾರ ಆ ಒಂದು ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಅದು ಯಾವಾಗ ಅಂದರೆ ದಿನಾಂಕ 12/6/2026 ಈ ಒಂದು ಪಟ್ಟಿಯನ್ನು ಏನು ಮಾಡ್ತಾರೆ, ಅವರು ಬಿಡುಗಡೆಯನ್ನು ಮಾಡ್ತಾರೆ. ಇಷ್ಟು 2ನೇ ಸುತ್ತಿನ ಸೀಟು ಹಂಚಿಕೆ ದಿನಾಂಕದ ಬಗ್ಗೆ ಇರುವಂಥ ಒಂದು ಮಾಹಿತಿ. ಈ 3ನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲ್ನಿಂದ ನಿಮಗೆ ದೊರಕ್ತವೆ. ಮತ್ತು ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳು ದೊರಕ್ತವೆ. ಮತ್ತು ಅದೇ ರೀತಿಯಾಗಿ ತರಗತಿಗಳು ಪ್ರಾರಂಭವಾದ ನಂತರ 4 ಮತ್ತು 5ನೇ ತರಗತಿ ಇರುವಂಥ ವಿದ್ಯಾರ್ಥಿಗಳಿಗೆ ಸುಲಭವಾಗುವಂತೆ ನಮ್ಮ ಚಾನಲ್ನಲ್ಲಿ ಕ್ಲಾಸ್ಗಳು ಕೂಡ ಪ್ರಾರಂಭವಾಗ್ತವೆ. ಉಪಯೋಗ ಇರುವಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಸಾಯಂಕಾಲ ನಿಮಗೆ ಕ್ಲಾಸ್ಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.